Students, Government of Karnataka, Department of School Education, Marushinchana, Class 7th, Endline Assessment, Social Science, Karnataka, 2024-25. ಮರುಸಿಂಚನ ಸಾಫಲ್ಯ ಪರೀಕ್ಷೆ ಸಮಾಜ ವಿಜ್ಞಾನ ಭಾಗ 1ರ ಉತ್ತರ ಪತ್ರಿಕೆ ನೋಡೋಣ. ಪ್ರಶ್ನೆ ನಂಬರ್ 1, ಕೆಳಗೆ ಕೆಲವು ಚಿತ್ರಗಳನ್ನು ನೀಡಲಾಗಿದೆ. ವಿಭಿನ್ನವಾದದ್ದನ್ನು ಗುಂಪಿಗೆ ಸೇರದ ಪದವನ್ನು ಗುರುತಿಸಿ, ಚಿತ್ರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಎ ಚಿತ್ರದಲ್ಲಿ ಮಕ್ಕಳು ಆಟವಾಡುತ್ತಿದ್ದಾರೆ, ಬಿ ಚಿತ್ರದಲ್ಲಿ ಮಕ್ಕಳು ಓದುತ್ತಿದ್ದಾರೆ, ಸಿ ಚಿತ್ರದಲ್ಲಿ ಮಕ್ಕಳು ಪ್ರಾರ್ಥನೆಯಲ್ಲಿ ನಿಂತಿದ್ದಾರೆ, ಡಿ ಚಿತ್ರದಲ್ಲಿ ಬಸ್ ನಿಲ್ದಾಣವಿರೋದ್ರಿಂದ ಉತ್ತರ ಡಿ. ಪ್ರಶ್ನೆ ನಂಬರ್ 2, ಸೀಮಾ ಉದಯಿಸುವ ಸೂರ್ಯನ ಕಡೆ ನೋಡುತ್ತಿದ್ದಾಳೆ. ಆಕೆಯ ಬಲಭಾಗದಲ್ಲಿ ಏನಿದೆ? ಆಕೆ ಬಲಭಾಗ ನೋಡಿದರೆ ಈ ಕಡೆ ದಿಕ್ಕನ್ನು ತೆಗೆದುಕೊಳ್ಳಬೇಕು. ಉತ್ತರ ಎ, ಮರ. ಪ್ರಶ್ನೆ ನಂಬರ್ 3, ಸುಷ್ಮಾಗೆ 10 ವರ್ಷ, ಅವಳು ತನ್ನ ಅಜ್ಜಿಯಂತೆ ಕಾಣುತ್ತಾಳೆ ಎಂದು ಅವರ ಸ್ನೇಹಿತರೆಲ್ಲರೂ ಹೇಳುತ್ತಾರೆ. ಅದು ಏಕೆ? ಉತ್ತರ ಸಿ. ಸುಷ್ಮಾ ಅವರ ಅಜ್ಜಿ ಅವರ ತಾಯಿಯಾಗಿರುವುದರಿಂದ ಮತ್ತು ಕುಟುಂಬದ ಸದಸ್ಯರು ಇದೇ ರೀತಿಯ ಗುಣಲಕ್ಷಣ ಹೊಂದಿರುವುದರಿಂದ. ಪ್ರಶ್ನೆ ನಂಬರ್ 4, ಇವುಗಳಲ್ಲಿ ಯಾವ ಪ್ರಾಣಿಯು ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿನ್ನುತ್ತವೆ? ಇಲ್ಲಿ ಪ್ರಾಣಿ ತಿನ್ನುವುದೇನೆಂದರೆ ಸಿಂಹ. ಆನ್ಸರ್ ಬಿ. ಪ್ರಶ್ನೆ ನಂಬರ್ 5, ಚಿತ್ರವನ್ನು ನೋಡಿ ಮತ್ತು ಸಾರಿಗೆ ಪ್ರಕಾರವನ್ನು ಗುರುತಿಸಿ. ಈ ಧ್ವನಿ ನೋಡಿದರೆ ಜಲ ಸಾರಿಗೆ. ಉತ್ತರ ಬಿ. ಪ್ರಶ್ನೆ ನಂಬರ್ 6, ಫೋನ್ ತಂತ್ರಜ್ಞಾನ ಬಳಕೆ ಇಲ್ಲದಿದ್ದಾಗ ಜನರು ಹೇಗೆ ಸಂವಹನ ನಡೆಸುತ್ತಿದ್ದರು? ಪತ್ರಗಳ ಮೂಲಕ, ಪತ್ರಗಳನ್ನು ಕಳಿಸುವ ಮೂಲಕನೂ ನಡೆಸುತ್ತಿದ್ದರು, ವಾಹಕ ಪಾರಿವಾಳಗಳನ್ನು ಬಳಸುವ ಮೂಲಕ, ವೈಯಕ್ತಿಕವಾಗಿ ಭೇಟಿಯಾಗುವ ಮೂಲಕ. ಆನ್ಸರ್ ಡಿ, ಮೇಲಿನ ಎಲ್ಲವೂ. ಪ್ರಶ್ನೆ ನಂಬರ್ 7, ಕೆಳಗಿನ ಆಟಗಳಲ್ಲಿ ಹೊರಾಂಗಣ ಆಟ ಯಾವುದು? ಕೇರಂ, ಚೆಸ್, ಲೂಡೋ ಇವೆಲ್ಲ ಒಳಗಿನ ಆಟ, ಆದರೆ ಕ್ರಿಕೆಟ್ ಹೊರಗಿನ ಆಟ. ಉತ್ತರ ಡಿ. ಪ್ರಶ್ನೆ ಸಂಖ್ಯೆ 8, ಈ ಚಿತ್ರದಲ್ಲಿ ನೀವು ಎಷ್ಟು ಸಾರ್ವಜನಿಕ ಸೌಲಭ್ಯಗಳನ್ನು ಗುರುತಿಸಬಹುದು? 1, ನೀರಿನ ಟಾಕೆ, ಶೌಚಾಲಯ, ಸಾರ್ವಜನಿಕ ಗ್ರಂಥಾಲಯ, ಆಸ್ಪತ್ರೆ. ಇವು 4 ಬರುತ್ತವೆ. ರಸ್ತೆ ಅಂದರೆ ರಸ್ತೆ ಹೆಸರನ್ನು ಕೊಟ್ಟಿಲ್ಲ, ಆದ ಕಾರಣ ಇವು 4 ಅಂತ ಪರಿಗಣಿಸಬೇಕು. ಬಿ ಆನ್ಸರ್. 1 ಸೀಮಾಳ ಮನೆ, ಅದು ನಮಗೆ ಸಂಬಂಧಿಸಿಲ್ಲ. ಪ್ರಶ್ನೆ ಸಂಖ್ಯೆ 9, ಸೋನಲ್ ತನ್ನ ಮನೆಯ ಬಳಿ ನಡೆಯುತ್ತಿರುವ ನಿರ್ಮಾಣ ಕಾರ್ಯದಿಂದಾಗಿ ಆ ಸ್ಥಳದಲ್ಲಿ ಬಹಳಷ್ಟು ಮರಗಳನ್ನು ಕಡಿಯಲಾಗುತ್ತಿರುವುದನ್ನು ಗಮನಿಸುತ್ತಾಳೆ. ಮರಗಳನ್ನು ಕಡಿಯುವುದರಿಂದ ಉಂಟಾಗುವ ಯಾವುದಾದರೂ 2 ಪ್ರಮುಖ ದುಷ್ಪರಿಣಾಮಗಳು ಬರೆಯಿರಿ ಅಂತ ಕೊಟ್ಟಿದ್ದಾರೆ. 1, ಮಣ್ಣಿನ ಸವೆತ ಉಂಟಾಗ್ತತಿ, ಆಮೇಲೆ ವಾಯುಮಾಲಿನ್ಯ ದುಷ್ಪರಿಣಾಮ ಮತ್ತು ಮಳೆ ಬಾರದಿರುವುದು. ಮರಗಳನ್ನು ಕಡಿಯುವುದರಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಅವಳು ತನ್ನ ಸಮುದಾಯದ ಜನರಲ್ಲಿ ಹೇಗೆ ಜಾಗೃತಿ ಮೂಡಿಸಬಹುದು ಎಂದರೆ, ಮರ ಕಡಿಯುವುದರಿಂದ ಮಳೆ ಬರುವುದಿಲ್ಲ, ಮಳೆ ಬಾರದೇ ಇರುವುದರಿಂದ ನಮಗೆ ಬೆಳೆ ಸಿಗುವುದಿಲ್ಲ, ಬೆಳೆ ಸಿಕ್ಕರೆ ನಮಗೆ ಆಹಾರ ದೊರೆಯುತ್ತದೆ, ಮತ್ತು ಮರದಿಂದ ನಮಗೆ ವಾಯು ಆಕ್ಸಿಜನ್ ಅಂತೂ ಸಿಗುವುದಿಲ್ಲ, ಮತ್ತು ಮಣ್ಣಿನ ಸವೆತ ಉಂಟಾಗ್ತತಿ. ಇದರಿಂದ ದುಷ್ಪರಿಣಾಮದ ಬಗ್ಗೆ ತನ್ನ ಸಮುದಾಯದರಲ್ಲಿ ಜನಜಾಗೃತಿಯನ್ನು ಮೂಡಿಸುತ್ತಾಳೆ. ಪ್ರಶ್ನೆ ಸಂಖ್ಯೆ 10, ಈ ಕೆಳಗಿನವುಗಳಲ್ಲಿ ಯಾವುದು ಅವಿಭಕ್ತ ಕುಟುಂಬದ ಉದಾಹರಣೆಯಾಗಿದೆ? ಉತ್ತರ ಬಿ. ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಪೋಷಕರು ಮತ್ತು ಮಕ್ಕಳು ಒಟ್ಟಿಗೆ ವಾಸಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 11, ಅರಣ್ಯ ನಮಗೆ ಏಕೆ ಮುಖ್ಯ? ಈ ಪ್ರಶ್ನೆಗೆ ಸರಿಯೆಂದು ಆಯ್ಕೆಯನ್ನು ಗುರುತಿಸಿ. ಅರಣ್ಯ ನಮಗೆ ಏಕೆ ಮುಖ್ಯ? ಅರಣ್ಯಗಳಿಂದ. ಉತ್ತರ ಎ. ಪ್ರಶ್ನೆ ಸಂಖ್ಯೆ 12, ಸಾಮಾನ್ಯವಾಗಿ ಜನರು ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ? ಉತ್ತರ ಡಿ, ಮೇಲಿನ ಎಲ್ಲವೂ. ಪ್ರಶ್ನೆ ಸಂಖ್ಯೆ 13, ಈ ಕೆಳಗಿನವಲ್ಲಿ ಯಾವುದು ಕರ್ನಾಟಕದಲ್ಲಿದೆ? ಉತ್ತರ ಎ, ವಿರೂಪಾಕ್ಷ ದೇವಸ್ಥಾನ. ಪ್ರಶ್ನೆ ಸಂಖ್ಯೆ 14, ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ಸಂಪನ್ಮೂಲವಲ್ಲ? ವಿದ್ಯುತ್ ಶಕ್ತಿ. ಉತ್ತರ ಸಿ. 15, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯ ಕಾರಣ ರೈತರು ಯಾವ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯುತ್ತಾರೆ? ಉತ್ತರ ಬಿ, ಭತ್ತ ಮತ್ತು ಕಬ್ಬು. 16, ರಾಜು ಎಂಬುವರ ಕಾಲೋನಿಯಲ್ಲಿ
ಜಾನ್ ಕಸ ಸಂಗ್ರಾಹಕರಾಗಿ ಕೆಲಸ ಮಾಡುತ್ತಾರೆ. ಜಾನ್ ರಾಜುವಿಗೆ ಹಸಿ ಕಸವನ್ನು ಮತ್ತು ಒಣ ಕಸವನ್ನು ಬೇರ್ಪಡಿಸಲು ಸೂಚಿಸುತ್ತಾರೆ. ಆದರೆ ರಾಜುವು ಹಸಿ ಕಸ ಎಂದರೆ ಏನು ಎಂಬುದರ ಬಗ್ಗೆ ಗೊಂದಲದಲ್ಲಿದ್ದಾನೆ. ರಾಜುವಿಗೆ ಕಸ ಬೇರ್ಪಡಿಸಲು ಸಹಾಯ ಮಾಡಬಹುದೇ? ಕೆಳಗಿನ ಆಯ್ಕೆಗಳಿಂದ ಹಸಿ ಕಸವನ್ನು ಗುರುತಿಸಿ. ಉತ್ತರ ಸಿ. 17. ಕೆಳಗಿನ ಸರಳ ನಕ್ಷೆಯನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಕ್ಷೆಯನ್ನು ಓದಲು ನಿಮಗೆ ಸಹಾಯ ಮಾಡಲು ಇದು ಚಿಹ್ನೆಗಳು ಮತ್ತು ನಿರ್ದೇಶನಗಳನ್ನು ಹೊಂದಿದೆ. ಇಲ್ಲಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಹಳೆ ಊರು, ಹೊಸ ಊರು. ಹಳೆ ಊರು. ಶಾಲೆಯ ಉತ್ತರಕ್ಕೆ ಎಷ್ಟು ನೀರಿನ ಮೂಲಗಳು ಅಂತ ಕೇಳಿದ್ದಾರೆ. ಇಲ್ಲಿ ಬಾವಿಗಳ ಚಿತ್ರವನ್ನು ರೌಂಡ್ ಆಕಾರದಲ್ಲಿ ಕೊಟ್ಟಿದ್ದರಿಂದ ಮತ್ತು ಕೊಳದ ಚಿತ್ರವನ್ನು ಕೊಟ್ಟಿದ್ದರಿಂದ ಇಲ್ಲಿ ಸುಲಭವಾಗಿ ನಾವು ಗುರುತಿಸಬಹುದು. ಶಾಲೆಯ ಉತ್ತರಕ್ಕೆ ಎಷ್ಟು ನೀರಿನ ಮೂಲಗಳಿವೆ ಅಂದರೆ ಒಂದು ಕೊಳ ಮತ್ತು ಒಂದು ಬಾವಿ. ಇಡೀ ಗ್ರಾಮದಲ್ಲಿ ಎಷ್ಟು ಬಾವಿಗಳಿವೆ ಅಂತಂದ್ರೆ 2 ಬಾವಿ ಇದಾವೆ. ಹೊಸ ಊರು. ಶಾಲೆಯನ್ನು ಕೇಂದ್ರವಾಗಿಸಿ ದೇವಸ್ಥಾನ, ಮಸೀದಿ ಮತ್ತು ಚರ್ಚ್ ಯಾವ ದಿಕ್ಕಿನಲ್ಲಿವೆ ಅಂತಂದ್ರೆ ದಕ್ಷಿಣ ದಿಕ್ಕಿನಲ್ಲಿವೆ. ಡಿ. ಇಡೀ ಗ್ರಾಮದಲ್ಲಿ ಎಷ್ಟು ಕೆರೆಗಳಿವೆ? ಕೆರೆಗಳಿಗೆ ಹೊಂಡ ಅಂತ ಕರೀತಾರೆ. ಎಷ್ಟು ಕೆರೆಗಳಿವೆ? ಹೊಸ ಊರಿಗೆ ಸಂಬಂಧಿಸಿದಂತೆ 3 ಹೊಂಡಗಳಿವೆ ಅಥವಾ ಕೆರೆಗಳಿವೆ. ಹಳೆ ಊರಿಗೆ ಹೋಲಿಸಿದರೆ ಹೊಸ ಊರಿನ ಗ್ರಾಮಸ್ಥರು ದೈನಂದಿನ ಬಳಕೆಗೆ ನೀರು ಕಡಿಮೆಯಾಗಿದೆ ಎಂದು ದೂರುತ್ತಿದ್ದಾರೆ. ಇದಕ್ಕೆ ಕಾರಣ ಏನಿರ್ಬೋದಂತಂದ್ರೆ, ಏಕೆಂದರೆ ಹೊಸ ಊರಿನಲ್ಲಿ 3 ಕೊಳ 2 ಬಾವಿಗಳಿವೆ. ಹಳೆ ಊರಿನಲ್ಲಿ 4 ಕೊಳ 2 ಬಾವಿಗಳಿವೆ. ಅದರ ಜೊತೆಗೆ ಹೊಸ ಊರಿನವರ ನೀರಿನ ಬಳಕೆ ಹೆಚ್ಚಿರಬಹುದು ಹಾಗೂ ಮಳೆ ಕಡಿಮೆಯಾಗುತ್ತಿದ್ದು ಅಂತರ್ಜಲ ಕೊರತೆಯೂ ಇರಬಹುದು. 18. ಹಿಂದಿನ ಸಾರಿಗೆ ವ್ಯವಸ್ಥೆಯು ಇತ್ತೀಚಿನ ವರ್ಷಗಳಲ್ಲಿ ಬದಲಾವಣೆಯನ್ನು ಕಂಡಿದೆ. ಈ ಕೆಳಗೆ ನೀಡಿರುವ ಸಾರಿಗೆ ವಿಧಾನವನ್ನು ಹಿಂದಿನಿಂದ ಇಂದಿನವರೆಗೆ ಕ್ರಮಬದ್ಧವಾಗಿ ಜೋಡಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಎತ್ತಿನ ಬಂಡಿ ಸಿ. ಉತ್ತರ ಸಿ. ನಂತರ ಸೈಕಲ್ ಎ, ನಂತರ ಉಗಿಬಂಡೆ ಡಿ, ನಂತರ ವಿಮಾನ. ಉತ್ತರ ಸಿ. 19. ಲಿಯೋನಾರ್ಡೋ ಡಾವಿಂಚಿ, ಮೈಕಲ್ ಏಂಜಲೋ, ರಾಫೆಲ್ ಮುಂತಾದವರು ನವೋದಯ ಕಾಲದ ಪ್ರಸಿದ್ಧ ವರ್ಣಚಿತ್ರಕಾರರಾಗಿದ್ದರು. ಈ ಕೆಳಗಿನ ವರ್ಣಚಿತ್ರಗಳು ಯಾರಿಗೆ ಸಂಬಂಧಿಸಿದವು? ಲಿಯೋನಾರ್ಡೋ ಡಾವಿಂಚಿ. ಉತ್ತರ ಡಿ. 20. ಆರಂಭದಲ್ಲಿ ಪೋರ್ಚುಗೀಸ್, ಡಚ್, ಬ್ರಿಟಿಷರು ಮತ್ತು ಫ್ರೆಂಚ್ ಜನರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಭಾರತ ಕರಾವಳಿ ಪ್ರದೇಶದಲ್ಲಿ ಸ್ಥಾಪಿಸಿದರು. ನಕ್ಷೆಯನ್ನು ನೋಡಿ. ಉತ್ತರ ಎ. ಚಂದ್ರನಾಗೂರು, ಮಾಹಿ, ಯಾನಾಮ ಮತ್ತು ಪುದುಚೇರಿ. 21. ಬ್ರಿಟಿಷರು ನವಾಬ್ ಮೀರ್ ಜಾಫರ್ ಅವರನ್ನು ಸಿಂಹಾಸನದಿಂದ ಕೆಳಗಿಳಿಸಿ ಮೀರ್ ಕಾಸಿಂ ಅವರನ್ನು ಸಿಂಹಾಸನಕ್ಕೆ ಕರೆತಂದರು. ಬ್ರಿಟಿಷರು ದತ್ತಕವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವುದನ್ನು ಮೀರ್ ಕಾಸಿಂ ಗಮನಿಸಿದರು ಮತ್ತು ಆದ್ದರಿಂದ ಬಂಗಾಳದಲ್ಲಿನ ಎಲ್ಲ ವ್ಯಾಪಾರಗಳ ಮೇಲಿನ ತೆರಿಗೆಯನ್ನು ರದ್ದುಗೊಳಿಸಿದರು. ಆದ್ದರಿಂದ ಬ್ರಿಟಿಷರು ಅವರನ್ನು ನವಾಬ್ ಹುದ್ದೆಯಿಂದ ತೆಗೆದುಹಾಕಿದರು. ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಮೀರ್ ಕಾಸಿಂ ಔದ್ ನವಾಬ್ ಮತ್ತು ಮೊಘಲ್ ರಾಜನೊಂದಿಗೆ ಮಿಲಿಟರಿ ಮೈತ್ರಿ ಮಾಡಿಕೊಂಡರು. ಬಕ್ಸಾರ್ ಯುದ್ಧದಲ್ಲಿ ಬ್ರಿಟಿಷರು ಈ ಮೈತ್ರಿಯನ್ನು ಸೋಲಿಸಿದರು. ಇವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ಉತ್ತರ ಎ. 22. ಕೊಟ್ಟಿರುವ ನಕ್ಷೆಯನ್ನು ನೋಡಿ ಮತ್ತು ಕೆಳಗೆ ನೀಡಿರುವ ಹೇಳಿಕೆಯನ್ನು ಓದಿ ಪ್ರಶ್ನೆಗೆ ಉತ್ತರಿಸಿ. ಇದನ್ನು ಓದಿ. ವಸಂತ. ಉತ್ತರ ಬಿ. ಪ್ರಶ್ನೆ ಸಂಖ್ಯೆ 23. ಭಾರತ ಭೌತಿಕ ನಕ್ಷೆಯನ್ನು ಗಮನಿಸಿ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಭಾರತ ಭೌತಿಕ ನಕ್ಷೆಯೊಂದಿಗೆ ಸಂಬಂಧಿಸಿಲ್ಲ ಎಂದು ಗುರುತಿಸಿ. ಉತ್ತರ ಡಿ. 24. ಅಮೆರಿಕದ ಪಿಟ್ಸ್ಬರ್ಗ್ ನಗರವನ್ನು ವಿಶ್ವದ ಉಕ್ಕಿನ ನಗರ ಎಂದು ಕರೆಯಲಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವ ಅಂಶವು ಕಡಿಮೆ ಅನ್ವಯಿಸುತ್ತದೆ? ಅಂದರೆ ಇದರಲ್ಲಿ ಯಾವ ಅಂಶವೂ ಇಲ್ಲ. ಉತ್ತರ ಡಿ. ಪ್ರಶ್ನೆ ಸಂಖ್ಯೆ 25. ಈ ಕೆಳಗೆ ನೀಡಿರುವ ಹೇಳಿಕೆಯನ್ನು ಎಚ್ಚರಿಕೆಯಿಂದ ಓದಿ ಯಾವುದು ಸರಿ ಇಲ್ಲದನ್ನು ಆಯ್ಕೆ ಮಾಡಿ. ಉತ್ತರ ಡಿ. ಪ್ರಶ್ನೆ ಸಂಖ್ಯೆ 26. ದೆಹಲಿಯ ತಿಹಾರ್ ಜೈಲಿನಲ್ಲಿರುವ ಕೈದಿ ಸುನಿಲ್ ಬಾತ್ರಾ ಅವರು ಭಾರತದ ಸುಪ್ರೀಂ ಕೋರ್ಟಿಗೆ ಪತ್ರ ಬರೆದಿದ್ದಾರೆ. ಜೈಲು ಅಧಿಕಾರಿಗಳು ಇನ್ನೊಬ್ಬ ಕೈದಿಯನ್ನು
ಅಮಾನವೀಯವಾಗಿ ನಡೆಸಿಕೊಂಡಿದ್ದಾರೆ ಮತ್ತು ಚಿತ್ರಹಿಂಸೆ ನೀಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಈ ಪತ್ರವನ್ನು ಅರ್ಜಿ ಎಂದು ಪರಿಗಣಿಸಿ ಮುಂದಿನ ಕ್ರಮವನ್ನು ಕೈಗೊಂಡಿದೆ. ಮೇಲಿನ ಪ್ರಕರಣವು ಸುಪ್ರೀಂ ಕೋರ್ಟ್ನ ಕೆಳಗಿನ ಯಾವ ಕಾರ್ಯಗಳ ಅಡಿಯಲ್ಲಿ ಬರುತ್ತದೆ? ಉತ್ತರ ಬಿ. ಪ್ರಶ್ನೆ ಸಂಖ್ಯೆ 27. ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ವಿಧಾನಸಭೆಯ ಹೊಸ ನೀತಿಯನ್ನು ಅಂಗೀಕರಿಸಿತು. ಆದರೆ ವಿಧಾನಸಭೆಯ ಹಲವು ಸದಸ್ಯರು ಸರ್ಕಾರದ ಧೋರಣೆಯನ್ನು ಒಪ್ಪಲಿಲ್ಲ. ಸರ್ಕಾರದ ನೀತಿಯನ್ನು ಬಲವಾಗಿ ವಿರೋಧಿಸಿದರೆ ಸದಸ್ಯರು ಏನು ಮಾಡಬಹುದು? ಉತ್ತರ ಎ. ಪ್ರಶ್ನೆ ಸಂಖ್ಯೆ 28. ಕರ್ನಾಟಕದ ಸಂಗೀತ ಪಿತಾಮಹ ಯಾರು ಮತ್ತು ಸಂಗೀತಕ್ಕೆ ಅವರ ಕೊಡುಗೆಯನ್ನು? ಥ್ಯಾಂಕ್ ಯು. ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ.